ಹಾಯ್ ಗಾಯ್ಸ್, ನಾವಿವತ್ತು ಹೋಗ್ತಾ ಇದೀವಿ ಮಂಡ್ಯದ ಪಕ್ಕದಲ್ಲಿರೋ ಗೌಡ್ಗೆರೆಗೆ. ಇವತ್ತು ಅಲ್ಲಿ ಊರಬ್ಬ ಆಗಿ ನಾನು ಮತ್ತೆ ನಮ್ಮ ಮಾವ, ಅತ್ತೆ, ನಮ್ಮಪ್ಪ, ಅಮ್ಮ, ನನ್ನ ಗಂಡ, ಮಗು ಎಲ್ಲರೂ ಕೂಡ ಹೋಗ್ತಾ ಇದೀವಿ. ನಾವು ಇಲ್ಲಿಂದ ಹೊರಟಾದ್ಮೇಲೆ ಈ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ವಾ, ಆಲ್ಮೋಸ್ಟ್ ನಾವು 9:30 ಬಿಟ್ವಿ. ಆದ್ರೂ ಸ್ವಲ್ಪ ಟ್ರಾಫಿಕ್ ಇತ್ತು, ಎಲ್ಲ ಆಫೀಸ್ಗೆ ಹೋಗೋ ಟೈಮಿಂಗ್ಸ್. ಆನ್ ದ ವೇ ನಾವೆಲ್ಲ ಕಾಫಿ ಕುಡ್ಕೊಂಡು ನಮ್ಮ ಮಾವ ಉದ್ದಿನೊಡೆ ತಗೊಂಡ್ರು, ನನ್ನ ಮಗಳಿಗೂ ಟೇಸ್ಟ್ ಮಾಡಿಸಿದ್ರು. ರಾಮನಗರದಲ್ಲಿ ಅಪ್ಪ ಅಮ್ಮನ ಪಿಕ್ ಮಾಡ್ಕೊಂಡು ಹೊಟ್ವಿ. ಕೆಂಗಲ್ ಹತ್ರ ಪೊಲೀಸ್ ಕೂಡ ಅಡ್ಡ ಹಾಕಿ ಫೈನ್ ಕೂಡ ಹಾಕಿದ್ರು. ರೀಸನ್ ಏನಪ್ಪಾ ಅಂದ್ರೆ 100% ಟಿಂಟ್ ಹಾಕ್ಸಿದ್ದೀರಾ ಅಂತ. ಆಕ್ಚುಲಿ ಈ ಕಾರು ನನ್ನ ಹಸ್ಬೆಂಡ್ ಫ್ರೆಂಡ್, ಅವ್ರು ಕಾಲ್ ಮಾಡಿ ಹೇಳ್ದಾಗ ನನಗೆ ಗೊತ್ತಿಲ್ಲ ಗುರು ಅಂದ್ಬಿಟ್ರು. ನೀನು ಒಬ್ಬ ಫ್ರೆಂಡ್ ಏನೋ. ಏನ್ ಮಾಡ್ತೀರಾ, ಶೋಕಿ ಹುಡುಗರಿಗೆ. ಕೊನೆಗೆ ಫೈನ್ ಹಾಕಿ ರಿಸಿಪ್ಟ್ ಕೊಟ್ಟು ಕಳ್ಸಿದ್ರು. ಕಾರಲ್ಲಿ ನನ್ನ ಮಗಳು ಚೆನ್ನಾಗಿ ನಿದ್ದೆ ಹೊಡೆದ್ಲು. ನಮ್ಮಮ್ಮ ಮಂಡ್ಯದಲ್ಲಿ ನನ್ನ ಮೊಮ್ಮಗಳಿಗೆ ಆ ಹಣ್ಣಿಷ್ಟ ಈ ಹಣ್ಣಿಷ್ಟ ಅಂತ ಪರ್ಚೇಸ್ ಮಾಡಿದ್ರು. ಹಂಗೆ ಫೈನಲಿ ಗೌಡ್ಗೆರೆ ರೀಚ್ ಆದ್ವಿ. ನನ್ನ ಸೊಸೆ ಫುಲ್ ಎಕ್ಸೈಟ್ಮೆಂಟು, ನಮ್ಮ ಮತ್ತೆ ಬಂದ್ಲು ಅಂತ. ಅವಳಿಗಂತೂ ಫುಲ್ ಖುಷಿನೋ ಖುಷಿ. ಇವಳೇ ನೋಡಿ ನನ್ನ ಸೊಸೆ. ಇವಳ ಜೊತೆ ಒಂದು ಸ್ವಲ್ಪ ಮಾತಾಡಿ ಮನೆಯವ್ರನ್ನೆಲ್ಲ ಒಂದು ರೌಂಡ್ ಮಾತಾಡಿಸಿ ಫೋಟೋಗೆ ಒಳ್ಳೆ ಫೋಸ್ ಕೊಡ್ರಿ ಅಂತ ಅಂದರೆ ಹಿಂಗೆ ಆಡ್ತವ್ರು ನೋಡಿ. ಇವಳು ನೋಡಿ ಯಾವಾಗಲೂ ಒಂದ್ಸರಿ ಬೇಕ್ರಿ ಕರ್ಕೊಂಡು ಹೋಗಿದ್ದಾಗ ಇದನ್ನ ನೋಡ್ಬಿಟ್ಟು ನನಗೆ ಕಣ್ಬೇಕು. ಇವಾಗಲೂ ಅಷ್ಟೇ, ನಿಂಗೆ ಏನು ಬೇಕು ಅಂದರೆ ನನಗೆ ಕಣ್ಬೇಕು ಅಂತಾಳೆ. ನನ್ನ ಮಗು ನೋಡಿ ಇದು ಯಾವುದೋ ಒಂದು ಕೊಂಬೆ ಹಿಡ್ಕೊಂಬಿಟ್ಟು ಬಿಡ್ಲೇ ಇಲ್ಲ ಪಾಪ. ಹಂಗೆ ಸುತ್ತಮುತ್ತ ಎಲ್ಲ ಓಡಾಡ್ಕೊಂಡು ತೋಟ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗಳು ಮನೇಲಿರೋ ನಾಯಿ ನೋಡಿಬಿಟ್ಟು ಅವಳಿಗೊಂಥರ ಖುಷಿ. ಅದನ್ನು ಹಿಂಗೆಂಗೋ ಮಾತಾಡಿಸ್ತಾಳೆ, ಹತ್ರ ಹೋಗೋದಕ್ಕೂ ಭಯ. ಸೊ ಧೈರ್ಯ ಮಾಡಿ ಹೆಂಗೋ ಹೋದ್ಲು. ಬಟ್ ಅದನ್ನು ನೋಡಿದ್ರೆ ಅವಳಿಗೆ ಭಯ, ಏನೋ ಒಂಥರ ಎಕ್ಸೈಟ್ಮೆಂಟು. ನನ್ನ ಸೊಸೆಗೆ ಚೆನ್ನಾಗಿ ರೆಡಿ ಮಾಡಿ ನಮ್ಮ ರಿಲೇಟಿವ್ ಒಬ್ರಿಗೆ ಮಗು ಆಗಿತ್ತು, ಸರಿ ನೋಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೊರಟ್ವಿ. ಅಲ್ಲಿ ಹೋಗಿ ಮಗುನ ಮಾತಾಡಿಸಿ ಮತ್ತು ಅವ್ರ ತಾಯಿನ ಮಾತಾಡಿಸಿ. ನನ್ನ ಮಗಳಿಗೆ ಏನು ಜಲಸಿ ಬಂದ್ಬಿಡ್ತು ಅಂದರೆ ಮಗುನ ಮುಟ್ಟಿದ ತಕ್ಷಣ ಕೊನೆಗೆ ಮಗು ಕೊಡೋ ತನಕ ನನ್ನ ಹತ್ರ ಬರಲೇ ಇಲ್ಲ. ಫೈನಲಿ ಅಲ್ಲಿಂದ ಹೊರಟು ದೇವಸ್ಥಾನದ ಕಡೆಗೆ ಹೋದ್ವಿ. ಸೊ ಅಲ್ಲಿ ಮಣ್ಣಿಂದ ಮೂರ್ತಿ ಮಾಡಿ ಪೂಜೆ ಮಾಡ್ತಾಯಿದ್ರು. ಇದು ಮಾರಮ್ಮ ಅಂತ ಹೇಳಿ ಕೆಲವು ಕಡೆ ಮಾಡ್ತಾರೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿದ್ದ ಆಲೆ ಮನೆ ಕಡೆ ಹೋದ್ವಿ. ನಮಗೆ ಗೊತ್ತಿರೋರೊಬ್ಬರು ಆಲೆ ಮನೆಯಲ್ಲಿ ಏನೇನು ಹಿಂಗೆ ಮಾಡ್ತಾರೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಅದನ್ನೆಲ್ಲ ನೋಡಿದ್ವಿ. ಆಮೇಲೆ ನಮಗೂ ತಿನ್ನೋದಕ್ಕೆ ಬೆಲ್ಲ ಎಲ್ಲ ಕೊಟ್ಟರು. ನಾವು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ನನ್ನ ಮಗಳು ನೋಡಿ ಹಸುಗೆ ಹುಲ್ ಕೊಡಬೇಕಂತೆ. ಫೈನಲಿ ಅವಳ ಕೈಯಿಂದ ಕೊಡಿಸು ಮನೆಗೆ ಬಂದರೆ ಒಳ್ಳೆ ನಾನ್ ವೆಜ್ ರೆಡಿಯಾಗಿತ್ತು. ನನ್ನ ಮಗಳಿಗೆ ಫಸ್ಟ್ ಊಟ ಮಾಡಿಸಿ ಮೊಟ್ಟೆ ತಿನ್ನಿಸಿ ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಒಳ್ಳೆ ನಾನ್ ವೆಜ್ಜು, ಬೋಟಿ ಗೊಜ್ಜು, ಚಿಕನ್ ಚಾಪ್ಸು, ರಾಗಿ ಮುದ್ದೆ, ಮಟನ್ ಸಾರು, ರೈಸು, ಹಬ್ಬ ಸಖತ್ತಾಗಿತ್ತು. ಆಮೇಲೆ ಫೈನಲ್ ಸೊಸೆ ಜೊತೆ ಒಂದು ಫೋಟೋ ತೊಗೊಂಡು ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡಿದ್ವಿ ಓಡೋದಕ್ಕೆ. ನಮ್ಮ ಮಮ್ಮಿನೂ ಮುಕ್ಕುಂದಪ್ಪ ಅಷ್ಟು ಬ್ಯುಸಿ ಇದ್ರು ಕೂಡ ನಮಗೋಸ್ಕರ ಕಬ್ಬು, ಕರ್ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಅಂತ ಎಲ್ಲ ಪ್ಯಾಕ್ ಮಾಡಿಕೊಟ್ರು. ಅಲ್ಲಿಂದ ಎಲ್ರಿಗೂ ಫೈನಲಿ ಬಾಯ್ ಹೇಳಿ ಹೊರಟ್ವಿ. ನನ್ನ ಮಗಳು ಸರ್ಕಸ್ ನೋಡಿ, ಅವಳೇ ನಿಂತ್ಕೋಬೇಕಂತೆ, ಅವಳನ್ನ ನಾನು ಮುಟ್ಟಬಾರ್ದಂತೆ. ಹಂಗೋ ಹಿಂಗೋ ಟ್ರಾವೆಲ್ ಮಾಡಿಕೊಂಡು ಬಣ್ಣದ ನಗರಿ ಬೆಂಗಳೂರಿಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.